ನಮಸ್ಕಾರ. ಇಂದಿನ ಮನುಷ್ಯ ಎಲ್ಲರೂ ಸಾಮಾನ್ಯವಾಗಿ 80-90% ನಿರೀಕ್ಷಣೆಗಳಲ್ಲಿ ಬದುಕ್ತಾ ಇದ್ದಾರೆ. ನಾವು ನಿರೀಕ್ಷಣೆಗೆ ತಕ್ಕನಾಗಿ ನಾವು ಕೆಲಸವನ್ನು ಮಾಡೋಣ, ಅದಕ್ಕಿನ ಹತ್ರ ಹೋಗಿ ಅದಕ್ಕಿನ ಹತ್ರ ಮಾಡಬೇಕಾಗತ್ತೆ. ಯಾರು ಮೊದಲಾರು ಮದುವೆ ಆಗಬೇಕು ಅಂದರೆ ಅದಕ್ಕಿನ ಹತ್ರ ಆ ಫೀಲ್ಡ್ ಆಫ್ ಆ್ಯಕ್ಟಿವಿಟೀಲಿ ಕೆಲಸ ಮಾಡಬೇಕು. ಮನೆ ಕಟ್ಟಬೇಕು ಅಂದರೆ ಆ ಫೀಲ್ಡ್ ಆಫ್ ಆ್ಯಕ್ಟಿವಿಟಿ ಹೀಗೆ. ಆದರೆ ಅದನ್ನೇ ಚಿಂತನೆ ಮಾಡ್ತಾ ಕೂತಿದ್ದರೆ ಮನಸ್ಸು ಪ್ರಿಟರ್ಬ್ ಆಗುತ್ತೆ, ತುಂಬ ತೊಳಲಾಡುತ್ತೆ. ಸ್ವಲ್ಪ ಯೋಚನೆ ಅದಕ್ಕೆ ಎಷ್ಟು ಬೇಕೋ ಸೂಕ್ತವಾಗಿ ಮಾಡಬೇಕು. ಯಾಕೆ ಅಂತಂತಂದರೆ ಸೈಂಟಿಫಿಕ್ಕಾಗಿ ಹೇಳ್ತೀನಿ ಅಷ್ಟೇ. ಯಾಕೆ ಅಂತಂದರೆ ಇವಾಗೆಲ್ಲ ಸಿಕ್ಕಾಪಟ್ಟೆ ಯೂಟ್ಯೂಬ್ಗಳಲ್ಲಿ ನಮ್ಮ ಬರ್ತಾಯಿದೆ. ಈಗ ಶ್ರೀ ರವಿಶಂಕರ್ ಗುರೂಜಿ ಬರೆದ ಧ್ಯಾನ ಪ್ರಕ್ರಿಯೆ ಬರ್ತಾಯಿದೆ. 7 o'clock 11 o'clock ಈವ್ನಿಂಗ್ 7 o'clock ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆಲ್ಲ. ಅದೆಲ್ಲ ನೋಡಬೇಕು. 40 days ಏನೋ ಪ್ರೋಗ್ರಾಮ್ ಬರ್ತಾಯಿದೆ. ಈಗ ಅಲ್ಲೇ 8 days ಆಯಿತು ಅಂತ ಕಾಣುತ್ತೆ. ಇವಾಗ ನಾನು ಒಂದು ಸ್ವಲ್ಪ ಇವತ್ತಿನ ದೈನಂದಿನ ಚಿಂತನೆ ಹೇಳ್ತೀನಿ. ಬ್ರೈನಲ್ಲಿ ಈ ಪಾರ್ಟಲ್ಲಿ ನಿಮಗೆ ಗೊತ್ತಿದೆ, ಈ ಡೆಪ್ತಲ್ಲಿ ಈ ಡೆಪ್ತಲ್ಲಿ ಇದರಲ್ಲಿ ಒಂದು ಹೈಪೋಥಾಲಮಸ್ ಅಂತಿರುತ್ತೆ, ಪೀನಲ್ ಗ್ಲ್ಯಾಂಡು, ಹೈಪೋಥಾಲಮಸ್ಸು ಇವೆಲ್ಲ ಇರುತ್ತೆ. ಅದರಲ್ಲಿ ಅಮೆಗ್ಡುಲಾ ಅಂತ, ಎಷ್ಟೋ ಜನ ಅಮೆಗ್ಡುಲಾ ಕೇಳಿಲ್ಲ. ಹೈಪೋಥಾಲಮಸ್, ಪೀನಲ್ ಗ್ಲ್ಯಾಂಡು ಇವೆಲ್ಲ ಇದೆ. ಸಣ್ಣದು ಬ್ರೈನಿನ ಇದು. ಅದೇನು ಆರ್ಡರ್ ಕೊಡುತ್ತೆ, ಎಂಡೋಕ್ರೈನ್ ಸಿಸ್ಟಮ್ಮು, ಥೈರಾಯ್ಡ್, ಅಡ್ರಿನಲ್, ಪ್ಯಾಂಕ್ರಿಯಾಸ್, ಲಿವರ್ ಇವೆಲ್ಲ ಫಂಕ್ಷನ್ ಆಗುತ್ತೆ. ಅಲ್ಲಿ ಡ್ಯಾಮೇಜ್ ಆಗುತ್ತೆ ಯಾವಾಗ, ಚಿಕ್ಕಂದಿನಲ್ಲಿ ಈ ಅಮೆಗ್ಡುಲಾ ಅಂತ ಒಂದು ಸಣ್ಣ ಪಾರ್ಟ್, ಅದು ಈ ಮೆಮಿಲಾರ್ಜ್ ಅಂತ ಒಂದು ಪಾರ್ಟಿ ಬರುತ್ತೆ ಹೈಪೋಥಾಲಮಸ್ ಪಕ್ಕ. ಎಲ್ಲ ಕಡಲೆ ಕಳಿಸ್ತಿರ್ತವಲ್ಲ, ಅದು ಚಿಕ್ಕಂದಿನಲ್ಲಿ ತುಂಬ ಹರ್ಟ್ ಆಗುತ್ತೆ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಮಕ್ಕಳನ್ನು ಸ್ಟ್ರಿಕ್ಟಾಗಿ ಬೆಳೆಸೋರು, ಬೈದು ಹೊಡೆದು ಬೆಳೆಸೋರು. ಅದಕ್ಕೆ ಇವತ್ತಾಗಾದರೆ ಸ್ವಲ್ಪ ಮುದ್ದು ಮಾಡಿ ಬೆಳೆಸ್ತಾರೆ. ಯಾಕೆಂದರೆ ಇವತ್ತು ಒಂದೇ ಮಕ್ಕಳಿರುತ್ತೆ, ಅವಾಗೆಲ್ಲ 8-10 ಮಕ್ಕಳು ಇರುತ್ತಿದ್ದು ಸ್ವಲ್ಪ ಬೈದು ಹೊಡೆದು ಬೆಳೆಸೋರು. ಅವಾಗ ಎಂಗೇಜಲ್ಲಿ ಅದು ಸಫರಿಂಗು, ಇನ್ಸಲ್ಟೇಷನು, ಸ್ಟ್ರೆಸ್ಸು, ಅನುಭವಿಸಿದ ಬಡತನದ ಕಷ್ಟ ಕಾರ್ಪಣ್ಯಗಳು, ನೋವು ನಲಿವು. ಇವತ್ತು ಒಂದೇ ಮಗು ಇರೋದ್ರಿಂದ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಇರುತ್ತೆ, ಪ್ರೀತಿ ವಿಶ್ವಾಸ ಜಾಸ್ತಿ ಇರುತ್ತೆ. ಹಾಗಾಗಿ ಈ ನಿಂದನೆಗಳಿಗೆ ಸ್ಪಂದಿಸಿ ದೊಡ್ಡವರಾದ ಮೇಲೆ ಅದಕ್ಕೆ ರಿಯಾಕ್ಟ್ ಮಾಡುತ್ತದೆ. ದೊಡ್ಡವರಾದ ಮೇಲೆ ಇದು ಇಂಪ್ರೆಷನ್ ತಗೊಂಡು ಅದಕ್ಕೆ ಸೈಕೋಸಮ್ಯಾಟಿಕ್ ಡಿಸಾರ್ಡರ್ಸ್ ತರುತ್ತೆ. ಅದೇನು, ಡೆಮೆನ್ಷಿಯಾ, ಡಿಪ್ರೆಷನ್ನು, ಫ್ರಸ್ಟ್ರೇಷನ್ನು, ಡಿಜೆಕ್ಷನ್ನು, ಸೈಕೋನ್ಯೂರಾಸಿಸ್ಸು ಈ ಥರದ್ದೆಲ್ಲ ತಂದ್ಕೊಳ್ಳುತ್ತೆ. BP ತಂದ್ಕೊಳ್ಳುತ್ತೆ, ಡಯಾಬಿಟಿಕ್ ತಂದ್ಕೊಳ್ಳುತ್ತೆ, ಬ್ಯಾಂಕ್ರೈಟಿಸ್ ತಂದ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಆ ಘಟನೆಗಳನ್ನು ಮರುಕಳಿಸಬಾರ್ದು ಅಂತಂದರೆ ಧ್ಯಾನ, ರವಿಶಂಕರ್ ಅವರದ್ದು ಧ್ಯಾನ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಏನು ನಿಮಗೆ ರಿಜಿಸ್ಟರ್ ಒಂದು ನಿಮ್ಮ ನೇಮ್ ಕೊಟ್ಟರೆ ನಿಮಗೆ ಆ ವಾಟ್ಸಪ್ಪಲ್ಲಿ ಬರುತ್ತೆ, ಕೇಳ್ತಾ ಹೋಗಿ. ಏಕೆಂದರೆ ಪರ್ಸಿಸ್ಟೆಂಟ್ ಪರ್ಸಿವಿಯರೆನ್ಸ್ ಇರಬೇಕು. ಅಂದರೆ ನಿತ್ಯ ನಿರಂತರವಾಗಿ ಅದನ್ನು ಮಾಡಬೇಕು. ಈಗ ಮನೆಯಲ್ಲಿ ಯಾರೂ ಯೋಗ ಮಾಡೋಕ್ಕಾಗಲ್ಲ, ಮಾಡೋರು ಭಾರಿ ಕಮ್ಮಿ. 1000ಕ್ಕೆ ಒಬ್ಬ ಮಾಡ್ಬೋದು, ಅದು 3 ಜನ ಮಾಡ್ಬೋದು. ಆದರೆ ಲಾಫ್ಟರ್ ಕ್ಲಬ್ ಹೋಗಿ ಅಂದರೆ ಹೋಗ್ತೀವಿ. ಈಗ ನಾನು ಐದು ಕೊಟ್ಟು ಲಾಫ್ಟರ್ ಕ್ಲಬ್. ಯಾಕೆ 1 hour 6:30 to 7:30 ಸೇಮ್, ಆಲ್ಮೋಸ್ಟ್ ಸೇಮ್. ಮನೇಲಿ ಮಾಡೋ ಎಕ್ಸಸೈಸ್ ಮಾಡ್ತೀವಿ ಎಲ್ಲರ ಜೊತೆ. ಅಲ್ಲಿ ಒಂದು 70-80 ಜನ ಇರ್ತಾರೆ, ಗ್ಯಾದರಿಂಗ್ ಇರುತ್ತೆ, ಎಲ್ಲರನ್ನ ಮಾತಾಡಿಸ್ತೀವಿ. ಏನು ಅದು ಪ್ರಾಣಾಯಾಮ ಮಾಡ್ತೀವಿ. ಈಗ ಅಷ್ಟಾಂಗ ಯೋಗದಲ್ಲೇ ಇಂಟೆಗ್ರಲ್ ಪಾತ್ ಆಫ್ 8 folds ಆಫ್ ಇಂಟೆಗ್ರಲ್ ಪಾತ್ ಯೋಗದಲ್ಲಿ ಯಮ, ಡೂಸು, ನಿಯಮ, ಡೋಂಟ್ಸ್, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ನೋಡಿ. ಯಮ ಡೂಸ್ ಹೇಳ್ತಾನೆ, ನಿಯಮ ಡೋಂಟ್ಸ್ ಹೇಳ್ತಾನೆ, ಯಮ ನಿಯಮ ಆಸನಗಳು ಮಾಡಿ ಅಂತ ಹೇಳ್ತಾನೆ. ನಾವೆಲ್ಲ ಕೂತ್ಕೊಂಡು ಆಸನಗಳು ಮಾಡೋಕ್ಕಾಗೋದಿಲ್ಲ, ಮಾಡೋದಿಲ್ಲ. ಯಾಕೆಂದರೆ ಬಿದ್ದೋಗುತ್ತೆ, ಒಬ್ಬನೇ ಮಾಡೋಕ್ಕಾಗಲ್ಲ, ಹ್ಯಾಬಿಟ್ ಬಿದ್ದೋಗುತ್ತೆ. ಆಸನ, ಪ್ರಾಣಾಯಾಮ ಎಷ್ಟು ಮಾಡಬೇಕು? ಪ್ರಾಣಾಯಾಮದಲ್ಲೇ ಹಿಮಾಲಯದಲ್ಲಿ ಓಜಸ್ ಬ್ರೆತ್ ಅಂತಿದೆ, ಅಂತ ಉಸಿರು ಎಳ್ಕೋಬೇಕು. ಚರ್ನಿಂಗ್ ಆಗುತ್ತೆ ಆಲ್ವೇಸ್ ಮೇಲೆ. ಕೋವಿಡ್ ಬಂದಾಗ ಅಂತ ಉಸಿರು ಎಳ್ಕೊಳ್ಳಿ ಅಂತ ಹೇಳೋರು. ಯಾಕೆಂದರೆ ನೈಟ್ರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ನೈಟ್ರಿಕ್ ಆ್ಯಸಿಡು ಪ್ರಿವೆಂಟ್ಸ್ ವೈರಸ್. ಅಲ್ಲಿ ತಪೋವನ ಅಂತ ಬರುತ್ತೆ ಬದ್ರಿ ಮೇಲ್ಗಡೆ. ಅಲ್ಲೆಲ್ಲ ಒಂದು 4-5 ಸಲ ಹೋಗಿದ್ದೀನಿ ನಾನು.
ಅಲ್ಲೆಲ್ಲ ಹಿಮ ಮುಚ್ಕೊಂಡಿರುತ್ತೆ. ಸಮ್ಮರ್ಲಿ ಈಚೆಗೆ ಬರ್ತಾರೆ ಇವರು ಸನ್ಯಾಸಿಗಳು. ಅವರೆಲ್ಲ ಆಲ್ವೇಲ್ಸ್ ಮೇಲೆ ಚರ್ನಿಂಗ್ ಮಾಡ್ತಾರಲ್ಲ, ಇದು ಸೋನೋವೇಲಿಸನ್ಸ್ ಅಂತ ಓಜಸ್ ಬರುತ್ತೆ. ಸೋನೋವೇಲಿಸನ್ಸ್ ಚರ್ನಿಂಗ್ ಆದಾಗ ಅಲ್ಲಿ ಒಂದು ಪವರ್ ಆಫ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಇಟ್ಸ್ ಕೇಪಬಲ್ ಟು ಡ್ರಾ ದಿ ಕಾಸ್ಮಿಕ್ ಎನರ್ಜಿ. ಅವರಿಗೆ ಪ್ರಾಣಾಯಾಮ ಮಾಡೋದ್ರಿಂದ ಒಂದು ದಿವಸಕ್ಕೆ ಒಂದು 70-80 ಪ್ರಾಣಾಯಾಮ ಮಾಡಿದ್ರೆ ಕಾಸ್ಮಿಕ್ ಎನರ್ಜಿಯಿಂದ ಅವ್ರು ಬದುಕ್ತಾರೆ ಅಂತ ಹೇಳ್ತಾರೆ. ಆದರೂ ಅವ್ರನ್ನ ಯಾರನ್ನು ನೋಡೋಕೆ ಬಿಡೋದಿಲ್ಲ, ಅಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಈ ಹಿಮಗುಹಿಗಳು ಸಮ್ಮರಲ್ಲಿ ಬರ್ತಾರೆ, ಎಲ್ಲೋ ಇರ್ತಾರೆ. ಈಗ ಸಮ್ಮರಲ್ಲಿ ಬಂದಾಗ ಇವಾಗ ನೋಡಿದ್ರಲ್ಲ 50 ಕೋಟಿ ಜನ ಬರ್ತಾ ಇದ್ದಾರೆ. ಮೊನ್ನೆ ಹೋಗಿದ್ದೆ ನಾನು ವಾರಣಾಸಿಯಿಂದ ಅಯೋಧ್ಯೆ, ವಾರಣಾಸಿ, ಗಯಾ, ಇಂಥದ್ದು ವಿಷ್ಣುಪಾದ, ಬುದ್ಧಗಯ, ಅಲ್ಲಿಂದ ಈ ಪ್ರಯಾಗ್ರಾಜು. ಆ ಪ್ರಯಾಗ್ರಾಜಲ್ಲಿ ಒಂದು 8-10 ಕಿಲೋಮೀಟ್ರು ನದಿ ಮೇಲೆಲ್ಲ ಇದೆಲ್ಲ ಟ್ಯೂಬ್ಗಳು ಹಾಕಿ ಅದಕ್ಕೆಲ್ಲ ಮಾಡ್ತಾರೆ. ಸುಮಾರು ಒಂದು 70-80 ಕಡೆ ಒಂದು ಲಕ್ಷಗಟ್ಟಲೆ ಟೆಂಟ್ ಹಾಕಿದ್ದಾರೆ. ಸಣ್ಣ ಟೆಂಟ್ ಹಾಕಿದ್ದಾರೆ. ಅವ್ರಿಗೆ ಊಟಕ್ಕೆ ಒಂದೊಂದು ಹೊರಲಾಂಗ್ ಒಂದು ದೊಡ್ಡ ಟೆಂಟ್ಗಳು, ಅವರಿಗೆಲ್ಲ ಊಟ ತಿಂಡಿ. ಈಗಾಗಲೇ ಬರ್ತಾಯಿದ್ದಾರೆ, ಲಕ್ಷಗಟ್ಟಲೆ ಜನ ಬರ್ತಾರೆ. 50 ಕೋಟಿ ಜನ ಬರ್ತಾರಂತೆ. ಹೆಚ್ಚು ಕಮ್ಮಿ 40 ದಿವಸಕ್ಕೊಂದು ಕೋಟಿ ಜನ. ದಿವಸಕ್ಕೊಂದು ಕೋಟಿ, 40 ದಿವಸಕ್ಕೆ 50 ಕೋಟಿ ಜನ ಬರ್ತಾರಂತೆ. ಈಗ ನಾವು ಹೋದಾಗಲೇ ಬರ್ತಿದ್ರು, ಸಿಕ್ಕಾಪಟ್ಟೆ ಬರ್ತಿದ್ರು. ಏನು ಪೊಲೀಸು, ಇದೇನು ಸ್ಕ್ವಾಡು, ಅವರಿಗೆಲ್ಲ ಫ್ರೀ ಫುಡ್ಡು, ಅವರಿಗೆಲ್ಲ ಪ್ರೊಸೀಜರು. 13th ಸ್ಟಾರ್ಟ್ ಆಗಬೇಕು, ಈಗಾಗಲೇ ಜನ ಬರ್ತಿದ್ದಾರೆ. ಈ ವರ್ಷ ನೋಡಿದ್ರಲ್ಲ ದೇವಸ್ಥಾನಗಳಿಗೆ ಹೇಗೆ ನುಗ್ತಾರೆ. ತಿರುಪತಿಯಲ್ಲಿ ಇನ್ನೂ ನಾಳೆ ವೈಕುಂಠ ಏಕಾದಶಿ, ನೆನ್ನೆನೇ ಸ್ಟ್ಯಾಂಪೆಡ್ ನುಗ್ಗಲು 7-8 ಜನ ಸತ್ತಿದ್ದಾರೆ, 106 ಜನಕ್ಕೆ ಗಾಯ ಆಗಿದೆ. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟಿದೆ. ಇನ್ನು ಜೊತೆಗೆ ಫೇತ್ ಇಲ್ಲ, ಶ್ರದ್ಧೆ ಇಲ್ಲ, ಬಿಲೀಫು ಏನು. ಅಲ್ಲಿ ಹೋಗ್ಬಿಟ್ರೆ ಅದು ಭಗವಂತಕ್ಕೇನೋ ಕೊಡ್ತಾನೆ. ಹೀಗೆ ಯಾರಿಗೇನು ಕೊಟ್ಟಿದ್ದಾನೋ ಗೊತ್ತಿಲ್ಲ, ಬಿಲೀಫ್ ಮೇಲೆ ಹೋಗ್ತಾರೆ. ನಾಳೆ ವೈಕುಂಠ ಏಕಾದಶಿ, ನೆನ್ನೆ ಸ್ಟ್ಯಾಂಪೆಡ್ ಆಗಿದೆ, 5-7 ಜನ ಸತ್ತಿದ್ದಾರೆ. ಇರಲಿ, ಅದಕ್ಕೇನು ಪ್ರಿವೆಂಟಿವ್ ಮೆಷರ್ ತಗೋತಾರೆ, ಬ್ಯಾರಿಕೇಡ್ ಹಾಕಿ ಎಲ್ಲ ಮಾಡ್ಕೋತಾರೆ. ಈ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ಇವೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಪ್ರಾಣಾಯಾಮ ಮಾಡಬೇಕು, ಅದಕ್ಕೆಲ್ಲ ಪೂರಕವಾಗಿ ಸ್ವಲ್ಪ ಕಪಾಲಭಾತಿ ಅವೆಲ್ಲ ಪ್ರಾಣಾಯಾಮಗಳು ಮಾಡಿ ರಿಲ್ಯಾಕ್ಸ್ ಮಾಡಬೇಕು ಮೈಂಡು. ಇಂಟ್ರೋವರ್ಟ್ ಆದಾಗ ಅದು ಇವರು ವಿದ್ಯಾರಣ್ಯರು ಒಂದು ಪುಸ್ತಕ ಬರೆದಿದ್ದಾರೆ, ಮನೋರಾಹಿತ್ಯವೇ ಮೋಕ್ಷ ಅಂತ. ಅಂದರೆ ಮನಸ್ಸನ್ನ ಜಪ ಮಾಡಿದ್ರೆ ಆ ಜಪಕ್ಕೆ ಹೋಗುತ್ತೆ. ರತ್ನಾಕರ ಬೇಡ, ವಾಲ್ಮೀಕಿ ಆದ. ಅದನ್ನೆಲ್ಲ ಎಲ್ಲ ಗೊತ್ತಿದೆ, ನೀವು ಗೊತ್ತಿರೋರ್ಗೇನು ಹೇಳಬೇಕಾದಿಲ್ಲ, ಸುಮ್ಮನೆ ಏನೋ ದೈನಂದಿನ ಚಿಂತನೆ. ಈ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಈ ಟೆಲೋಮಿಯಸ್ ಅಂತ ಇನ್ನೊಂದಿರುತ್ತೆ, ಆಕ್ಸಿಡೇಷನ್ ಸ್ಟ್ರೆಸ್ ತೆಗೆಯುತ್ತೆ. ಅಂದರೆ ಈ ವಯಸ್ಸಾಗ್ತಾ ಆಗ್ತಾ ಈ DNA ಸುತ್ತ ಒಂದು ಇದಿರುತ್ತೆ, ಅದಕ್ಕೇನು ಹೇಳ್ತೀವಿ ಅಂತಂದರೆ ಟೆಲೋಮಿನರಸ್ ಅಂತೀವಿ, TLOMIRUS, ಟೆಲೋಮಿಯರಸ್ ಅಂತ. ಅದು DNA ಸುತ್ತ ಇರುತ್ತೆ. ಆ ಸ್ಟ್ರಕ್ಚರ್ ಅದೆಲ್ಲ ಸ್ವಲ್ಪ ಇದು ಓದಿರ್ಬೇಕು, ಅದೆಲ್ಲ ಇಲ್ಲರ ಅರ್ಥ ಆಗೋದಿಲ್ಲ. DNA ಸ್ಟ್ರಕ್ಚರ್ ಇರುತ್ತೆ, ಅದು ಸುತ್ತ ಇರುತ್ತೆ. ಇದೆಲ್ಲ ಏನಾಗುತ್ತದು, ಈ ಬಿಕಾಸ್ ಆಫ್ ಪೊಲ್ಯೂಷನ್ನು, ಏರು, ಫುಡ್ಡು, ಬ್ಯಾಡ್ ಹ್ಯಾಬಿಟ್ಸ್ಗಳು, ಇವೆಲ್ಲವಿಂದ ಆ ಟೆಲೋಮಿನರ್ಸು ಶ್ರಿಂಕ್ ಮಾಡಿಬಿಡುತ್ತೆ DNA ಸ್ಟ್ರಕ್ಚರ್ನ. ದೇರ್ ಬೈ ಅವನಿಗೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಇನ್ನೊಂದು ಹೇಳೋದ್ನಲ್ಲ ಈಗ, ಇದು ವಾಟ್ ಈಸ್ ದಟ್ ಅಮೆಗ್ಡಲ್ ಪಾರ್ಟು ಈ ಚಿಕ್ಕ ವಯಸ್ಸಲ್ಲಿ ತಗೊಂಡಿರೋ ಇಂಪ್ರೆಷನ್ಸು, ಸ್ಟ್ರೆಸ್ ವೈಬ್ರೇಷನ್ನಿಂದ ಕಾಯಿಲೆಗಳು ತಂದ್ಕೊಳ್ಳುತ್ತೆ. ಡಿಪ್ರೆಷನ್ನು, ಡೆವಿಜೆಕ್ಷನ್ನು, ಡಿಸ್ಪ್ಯಾಷನ್ನು, ಸೈಕೋನೆರೋಸಿಸ್ಸು, BP, ಡಯಾಬಿಟಿಕ್ಕು, ಎಲ್ಲ ಸ್ಕಿನ್ ಡಿಸೀಸು, ಬ್ರಾಂಕೈಟಿಸ್ ಎಲ್ಲ ಅಂತ ಇರುತ್ತೆ. ಈ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ಅದು ಧ್ಯಾನ ಮಾಡಿದಾಗ ಬಾಡಿ ಡಿಕಂಡೀಷನ್ ಆಗೋ ಜೊತೆಗೆ ಮೈಂಡಲ್ಲಿ, ಬ್ರೈನೆಲ್ಲ ಡಿಕಂಡೀಷನ್ ಆಗುತ್ತೆ, ಸ್ಟ್ರೆಸ್ ರಿಲೀಸ್ ಆಗುತ್ತೆ. ದಿವ್ಸಕ್ಕೆ 2 ಹೊತ್ತಾರೆ ಒಂದು 5 ನಿಮಿಷ ಧ್ಯಾನ ಮಾಡೋದು ಒಳ್ಳೆಯದು. 5 ನಿಮಿಷ ಮಾಡ್ತಾರೆ, 10 ನಿಮಿಷ ಆಮೇಲೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಅವರವರ ಜಾತಿಯ ಪದ್ಧತಿಯ ಅಂತ ನಮ್ಮಲ್ಲಿ ಸಂಧ್ಯಾ ವಂದನೆ ಇದೆ. ಸಂಧ್ಯಾ ವಂದನೆ ಮಾಡಿ ಗಾಯತ್ರಿ ಜಪ ಮಾಡ್ತಿರೋ ಮನಸ್ಸು ಮನೋರಾಹಿತ್ಯವಾಗುತ್ತೆ. ಆವಾಗ ಆ ಸ್ಥಿತಿಯಲ್ಲಿ ನಾವು ಅನುಭವಿಸ್ಬೇಕು. ಬರೀ ಕೌಂಟಲ್ಲಿ ಸಿಕ್ಕೋದಿಲ್ಲ ಭಗವಂತ. ಎನಿವೆ ಸ್ಟಾರ್ಟ್ ಅದಾದ ಮೆಡಿಟೇಷನ್ ಸ್ಟೇಟ್ ಬಂದಾಗ ಐ ಹ್ಯಾವ್ ಟು ಡಿಕಂಡೀಷನ್ ಆದಾಗ ಆ ಸ್ಥಿತಿಯಲ್ಲಿ
ಆ ಸ್ಥಿತಿಯನ್ನು ಅನುಭವಿಸಬೇಕು. ಹಾಗಾಗಿ ಆ ವೈಬ್ರೇಷನ್ನು ಸ್ಟಾಪ್ ಆಗ್ತಾ ಹೋಗುತ್ತೆ, ಎರಡಿಕೇಟ್ ಆಗುತ್ತೆ, ವೈಬ್ರೇಷನ್ ಆಫ್ ದ ಬ್ರೈನ್. ಇಷ್ಟು ಹೇಳಿದೆ. ಇನ್ನೂ ಬೇಕಾದಷ್ಟು ಇದಿದೆ, ಪ್ರಾಣಾಯಾಮದಲ್ಲಿ ಬೇಕಾದಷ್ಟು ಇದಿದೆ. ಏಕೆಂತಂದರೆ ಫ್ರೀ ರೆಡಿಕಲ್ಸ್ ಎಲ್ಲ ತೆಗೆಯುವಂಥದ್ದು ದೇಹದಲ್ಲಿ ಬೇಕಾದಷ್ಟು ರೂಪರೇಖೆಗಳಿದೆ. ಲಿಂಫ್ಯಾಟಿಕ್ ಸಿಸ್ಟಮ್ಮು ದೇಹದಲ್ಲಿ ಏರ್ಪೇರಾಗುತ್ತೆ. ಲಿಂಫ್ಯಾಟಿಕ್ ಸಿಸ್ಟಮ್ಮು ಕಿಡ್ನಿಲಿ ನೆಫ್ರಾನ್ಸ್ ಹೆಚ್ಚು ವೇರಿ ಆಗ್ತಿರುತ್ತೆ ಓಲ್ಡ್ ಏಜಲ್ಲಿ. ಅದು ಜಾಸ್ತಿ ನೀರು ಹೀರಿದ್ರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂತಂದರೆ ಅಡ್ರಿನೋ ಕೆರಟನೈನೋ ಹೆಚ್ಚು ಕಮ್ಮಿ ವೇರಿ ಹೀರಿಬಿಟ್ರೆ ಅದರಿಂದ ಪ್ರೋಟೀನ್ ಹೋಗುತ್ತೆ, ಇವೆಲ್ಲ ಇರುತ್ತೆ. ಹಾಗಾಗಿ ನಾವು ಧ್ಯಾನಕ್ಕೆ ಪ್ರಕ್ರಿಯೆಯಾದ ಒಂದು ಇದನ್ನು ಪ್ರಾಣಾಯಾಮ ಮಾಡಿ ಸ್ವಲ್ಪ ಧ್ಯಾನ ಮಾಡಿದ್ರೆ, ಧ್ಯಾನದ ಹಿಂದೆ ಇರುವುದು ತದೃಷ್ಟ ಸ್ವರೂಪೇವ ಸ್ಥಾನಂ ಅಂತ ಹೇಳ್ತಾನೆ ಪಾತಂಜಲಿ. ಸ್ವರೂಪದಲ್ಲಿ ನಿಲ್ಲಿಸುತ್ತೆ. ಜಪ ಮಾಡುವುದು ಅಜಪಕ್ಕಾಗಿ, ಧ್ಯಾನ ಮಾಡುವುದು ದೀರ್ಘವಾದ ಇದು ಮರಣ ಸ್ಥಳಾಯತೈತ ಮಂತ್ರ ಹಿಡಿದ್ರು ಮನಸ್ಸು ಇಲ್ಲವಾಗಿಸುವುದಕ್ಕೆ ಧ್ಯಾನ ಪ್ರಕ್ರಿಯೆ ಮನಸ್ಸನ್ನು ಏನು ವೃತ್ತಿರಾಹಿತ್ಯವಾಗಿ ನಿರೀಕ್ಷಣೆಗಳಿಲ್ಲದೆ ಅರಿವಿನತ್ತ ಇರುವುದಕ್ಕೆ. ನಿರೀಕ್ಷಣೆಗಳಿಲ್ಲ, ಅರಿವು ನನ್ನ ಅರಿವಿನಲ್ಲಿ. ಈಗ ವೇದಗಳು ಉಪನಿಷತ್ತುಗಳು ಎಲ್ಲವನ್ನು ಹೇಳುತ್ತೆ, ಎಲ್ಲ ಲೆವೆಲ್ಲು ಹೇಳ್ಕೊಂಡು ಹೋಗುತ್ತೆ. ಅದರಲ್ಲಿ ಬ್ರಾಹ್ಮಣ ಭಾಗ, ಸಂಹಿತಾ ಭಾಗ ಎಲ್ಲ ಹೇಳ್ಕೊಂಡು ಹೋಗುತ್ತೆ. ಆ ಉಪನಿಷತ್ ಭಾಗ ಕಡೆಗೇನು ಒಂದು ಲೆವೆಲ್ ತೊಗೊಂಡು ಹೋದ್ಮೇಲೆ ಸ್ಟಾಪ್ ಆಗುತ್ತೆ. ಯಾಕೆ? ಅದೇ ನೀನು ತತ್ವಮಸಿ, ಅದೇ ನೀನು ಅಹಂ ಬ್ರಹ್ಮಾಸ್ಮಿ, ಅದೇ ನಾನು ಪ್ರಜ್ಞಾನ ಬ್ರಹ್ಮ. ಆ ಪ್ರಜ್ಞೆಯೇ, ಆ ಋತುಂಬರ ಪ್ರಜ್ಞೆಯಲ್ಲಿ ನೀನು ನಿಂತಾಗ ಆನಂದ ನೀನೇ. ವೇದಗಳು ಇನ್ನೂ ಹೇಳುತ್ತೆ ಬೇಕಾದಷ್ಟು. ಲೌಕಿಕೋಪ್ಯಾನಂದ ಬ್ರಹ್ಮಾನಂದ ಸೇವ ಮಾತ್ರ ಅನ್ನತ್ತೆ. ಲೌಕಿಕದ ಆನಂದ ವಾಕ್ ಸಂದೇಹಿ ಜಿಹ್ವಾ ಸಂಧಾನಂ ಮತಾದಿ ಪ್ರಥಮದಿ ವಿಪೋರು ಬೇಕಾದಷ್ಟು ಹೇಳುತ್ತೆ. ವಾಕ್ ಸಂದೇಹಿ ಒಂದು ಸಂಗೀತ ಕೇಳಿದ್ರೆ ಮನೋರಾಹಿತ್ಯವಾಯಿತು, ಆನಂದ ನನ್ನ ಸ್ವರೂಪ. ಸಂಗೀತ ಮೀನ್ಸ್ ಜಿಹ್ವಾ ಸಂಧಾನಂ, ಜಿಹ್ವೆಯಲ್ಲಿ ಅನುಸಂಧಾನ ಮಾಡೋದು, ಸ್ವೀಟ್ ತಿಂದಾಗ ಮನೋರಾಹಿತ್ಯವಾಯಿತು, ಸಂತೋಷ ಉಂಟಾಯಿತು, ಆನಂದ ಉಂಟಾಯಿತು, ಆನಂದ ನನ್ನ ಸ್ವರೂಪ. ಅದರಲ್ಲೇ 10ನೇ ಸ್ವೀಟಿಗೂ ಇರಬೇಕಾಗಿತ್ತು, ಮನಸ್ಸು ಬಂದು ಕೂತ್ಕೊಂತು, ಬೇಡ. ಅಂದರೆ ಈ ಪ್ರೋಸ್ ಆ್ಯಂಡ್ ಕಾನ್ಸ್ ಇವೆಲ್ಲ ಏನು ಅಂತಂತಂದರೆ, ಯಾವುದೇ ಪದ್ಧತಿಯಲ್ಲಿ ಇವೆಲ್ಲ ಮಾಡೋದು ಯಾತಕ್ಕೆ ಅಂತಂತಂದರೆ ಈ ಸಾಧನೆಗಳು ಮಾಡುವುದು ಮನೋರಾಹಿತ್ಯ, ಧ್ಯಾನಕ್ಕಾಗಿ. ಅದೊಂದು ಸ್ಟೇಟ್ ಆಫ್ ರೆವೆಲಿಂಗ್ ಇನ್ ಅಬ್ಸಲ್ಯೂಟ್ ರಿಯಾಲಿಟಿ. ಇಟ್ಸ್ ಅ ಸ್ಟೇಟ್ ಆಫ್ ರೆವೆಲಿಂಗ್ ಇನ್ ಅಬ್ಸಲ್ಯೂಟ್ ರಿಯಾಲಿಟಿ. ಅದು ಧ್ಯಾನ ಆನಂದ, ಬದಲಾಗದ ನಂದ ಇರುವಿಕೆ. ಧ್ಯಾನ ಮಾಡೋಣ. ನಮ್ಮ ಸ್ವಲ್ಪ ನಿಮಗೆ ಯಾವ್ದು ಬೇಕೋ ಗೈಡೆನ್ಸ್ ತಗೊಂಡು ಅವರ ಪದ್ಧತಿಯಂತೆ ಧ್ಯಾನ ಮಾಡಿದ್ರೆ ಮನಸ್ಸು ಟ್ರ್ಯಾಂಕ್ವಿಲಿಟಿಯಲ್ಲಿ, ಒಂದು ಸೆರಿನಿಟಿಯಲ್ಲಿ ಇರುತ್ತೆ. ಆ ಆನಂದ ನಮ್ಮ ಸ್ವರೂಪ. ಆನಂದ ನಮ್ಮ ಸ್ವರೂಪ. ಅದು ಅವತ್ತಿಗೆ ಪ್ರಿಪೇರ್ ಆಗುತ್ತಾ ಇರುತ್ತೆ. ಅಷ್ಟೇ ಅಲ್ಲ, ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಇಟ್ಸ್ ವಿಕಾಸವಾದ ಎನ್ಫೋಲ್ಡ್ಮೆಂಟ್ ಆಫ್ ಆತ್ಮನ ವಿಕಾಸವಾಯಿತ. ವಿತ್ ದಿಸ್ ಕಾನ್ಕ್ಲೂಡ್. ಥ್ಯಾಂಕ್ ಯು. ನಮಸ್ಕಾರ.